ನಮಸ್ಕಾರ. ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, 14ನೇ ತಾರೀಕು ಮಂಗಳವಾರ ಹುಣಸೂರಿನ ಸಂವಿಧಾನ ಸರ್ಕಲ್ನಲ್ಲಿ ಪ್ರಗತಿಪರ ಸಂಘಟನೆಗಳು ಸೇರಿ ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ SIR ವಿರೋಧಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದು, ಆ ಒಂದು ಚಳುವಳಿಯಲ್ಲಿ ಬೇಡವೇ ಬೇಡ, SIR ಬೇಡ, ನಿಲ್ಲಲಿ ನಿಲ್ಲಲಿ, SIR ನಿಲ್ಲಲಿ ಎಂಬ ಘೋಷಣೆಗಳನ್ನು ಕೂಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾಯಿದ್ರು. ಸ್ನೇಹಿತರೆ, ಆ ಒಂದು ಪ್ರತಿಭಟನೆಯಲ್ಲಿ ಉಮೇಶ್ ಅವರು, ಶ್ರೀಯುತ ಮಂಜುನಾಥ್ರವರು, ಹೇಮಂತ್ರವರು, ಮಮತಾರವರು, ಯಮದೂರ್ ರವಿರವರು, ಮಂಜುಳಾರವರು, ಕವಿತಾರವರು, ಶ್ರೀಧರವರು, ಧರ್ಮರವರು, ಆದಿವಾಸಿ ಹರ್ಷರವರು, ಡೀಡ್ನ ಶ್ರೀಕಾಂತ್ರವರು, ಹರಿಹರಾನಂದ ಸ್ವಾಮಿಗಳು ಹಾಗೂ ಹೊಸೂರು ಕುಮಾರ್ ಅವರು ಭಾಗವಹಿಸಿದರು. ಪ್ರತಿಭಟನೆಗಾರರು ಜೋರಾಗಿ ಘೋಷಣೆಗಳನ್ನು ಕೂಗ್ತಾ ಆ ಒಂದು ಕೇಂದ್ರ ಸರ್ಕಾರದ ನೀತಿಯನ್ನು, SIR ನೀತಿಯನ್ನು ವಿರೋಧಿಸ್ತಾ ಇದ್ದರು ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಆ ಒಂದು ಸ್ಥಳಕ್ಕೆ ಹೋಗಿದ್ದೆ, ಅಲ್ಲಿಯ ಚಿತ್ರೀಕರಣವನ್ನು ಮಾಡಿದ್ದೇನೆ. ಬನ್ನಿ, ಪ್ರತಿಭಟನಾಕಾರರು ಯಾವ ರೀತಿ ಪ್ರತಿಭಟನೆಯನ್ನು ಮಾಡಿದ್ರು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಬೇಡವೇ ಬೇಡ, ಬೇಡವೇ ಬೇಡ, ನಿಲ್ಲಲಿ ನಿಲ್ಲಲಿ, ನಿಲ್ಲಲಿ ನಿಲ್ಲಲಿ, ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಸಂಪೂರ್ಣವಾಗಿ ಮನುವಾದಿಗಳ ಹಿಡಿತದಲ್ಲಿದ್ದು ಮನುವಾದಿಗಳ ಅವನತಿಗೆ ಪೂರಕವಾಗಿ ದೇಶದ ಒಟ್ಟಾರೆ ಸೂತ್ರವನ್ನು ಬದಲಾಯಿಸಲ್ಪಟ್ಟಿದೆ. ಏನು ಈ ದೇಶದ ಸಂವಿಧಾನ, ಈ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಒಂದೇ ಆದಂಥ ವಿಚಿತ್ರಕಾರಿ ಸಾಮಾಜಿಕ ವ್ಯವಸ್ಥೆ, ಎಲ್ಲರಿಗೂ ಕೆಳಸ್ತರದಿಂದ ಅತ್ಯಂತ ಕೆಳಸ್ತರದ ವ್ಯಕ್ತಿಯಿಂದ ಹಿಡಿದು ಮೇಲ್ಸ್ತರದ ವ್ಯಕ್ತಿಯವರೆಗೂ ಅವರಿಗೆ ಯಾವುದೇ ರೀತಿಯ ಆತಂಕ ಮತ್ತು ಚ್ಯುತಿ ಬರೆದ ರೀತಿಯಲ್ಲಿ ಅದನ್ನು ಅನಿಸ್ಕೊಂಡು ಹೋಗಲಿಕ್ಕೆ ಅಪದ ಮಾಡಿಕೊಟ್ಟಿದೆ. ಹಾಗಾಗಿ ಈ 78 ವರ್ಷಗಳ ಅವಧಿ ನಮ್ಮ ಅಕ್ಕಪಕ್ಕದ ದೇಶಗಳು ಒಂದು ಚಿಕ್ಕ ಹಿಡಿದೋಗಿ, ಆದರೆ ಇಂಡಿಯಾ ವ್ಯವಸ್ಥಿತವಾದಂಥ ಒಂದು ಬಲವಾದಂಥ ಒಗ್ಗಟ್ಟಿನ ಪ್ರತಿಪಾದಿಸಿದೆ. ಅದು ಸಂವಿಧಾನದ ಕಾರಣ. ಬೇರೆ ದೇಶದಲ್ಲಿ ನಮ್ಮ ಒಟ್ಟಿಗೆ ಅವರು ಸ್ವಾತಂತ್ರ್ಯ ಪಡ್ಕೊಂಡಂಥವ್ರು ಬ್ರಿಟಿಷರ ಸ್ವಾತಂತ್ರ್ಯ ಪಡ್ಕೊಂಡು ಅವರಿಗೆ ಸಂವಿಧಾನವನ್ನು ಕಟ್ತಾರೆ. ಆ ಸಂವಿಧಾನಗಳ ಅಡಿಯಲ್ಲಿ ಕೆಲಸ ಮಾಡ್ತಾರೆ ದೇಶಗಳು ಚಿತ್ರ ಎರಡನೇದು, ರಾಜ್ಯ ಸರ್ಕಾರ ನಮ್ಮ ಜನರಿಗೆ ಬೇಕಾದಂಥ ದಾಖಲಾತಿಗಳನ್ನು ಈ ಕೂಡಲೇ ಒದಗಿಸ್ಕೊಡ್ಬೇಕು. ಯಾವ ಜವಾಬ್ದಾರಿ ಅದು? ನಮ್ಮ ಜವಾಬ್ದಾರಿ ಅಲ್ಲ. ಈಗ ನಾವು ಬೆಳಗ್ಗೆ ಒಂದು ಆಡಿಗೆ ಹೋಗಿದ್ವಿ, ಒಬ್ಬರ ಮನೆ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಹುಟ್ಟದ ಸರ್ಟಿಫಿಕೇಟ್ಸ್ ಇಲ್ಲ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲ, ಇಡೀ ಊರೇ ಡಿಲೀಟ್ ಆಗುತ್ತೆ. ಯಾರಿಗೆ ಜವಾಬ್ದಾರಿ? ಈ ದೇಶದಲ್ಲಿ ಹುಟ್ಟಿರೋದಂತಪ್ಪ, ನನ್ನ ನಾಗರಿಕತ್ವವನ್ನು ನೀನು ಪ್ರಶ್ನೆ ಮಾಡಲಿಕ್ಕೆ ನೀನು ಯಾರು? ಇದನ್ನು ನಾವು ಚುನಾವಣಾ ಆಯೋಗಕ್ಕೆ ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ಇದನ್ನು ನಮ್ಮೆಲ್ಲ ಒಡನಾಡಿಗಳು, ಸಂಘಟನೆಯವರು ಈ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾಳೆ ನಿಮ್ಮ ಓಟೆ ಡಿಲೀಟ್ ಆಗ್ಬೋದು, ನಿಮ್ಮ ಮನೆಯವ್ರ ಓಟೆ ಡಿಲೀಟ್ ಆಗ್ಬೋದು, ಅಥವಾ ನನ್ನ ಓಟೆ ಡಿಲೀಟ್ ಆಗ್ಬೋದು. ಈ ಗಂಭೀರತೆಯನ್ನು, ಈ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡಿಕೊಂಡು ಜನರಲ್ಲಿ ಒಂದು ಜಾಗೃತಿಯನ್ನು, ಅವೇರ್ನೆಸ್ ಮೂಡಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು 20 ತಾರೀಕು ನಾವು ಬೆಂಗಳೂರಿನ ದೊಡ್ಡ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಆಯೋಗಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಅಲ್ಲಿಗೆ ಬರೋದ್ರ ಮೂಲಕ ಈ ಹೋರಾಟವನ್ನು ಬಲಪಡಿಸಬೇಕು ಮತ್ತು ಸಂಪೂರ್ಣವಾಗಿ ಈ SIR ಅನ್ನು ರಾಜ್ಯದಿಂದ ಬ್ಯಾನ್ ಮಾಡಬೇಕು. ಈಗಾಗಲೇ ನೀವು ನೋಡಿದರೆ ಬಿಹಾರದಲ್ಲಿ 97 ಲಕ್ಷ, ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ, ತಮಿಳುನಾಡಲ್ಲಿ 91 ಲಕ್ಷಗಟ್ಟಲೆ ಬಾಂಗ್ಲಾದೇಶದಿಂದ ಬರೋಕ್ಕೆ ಸಾಧ್ಯನೇ ಅಂತ ಇಲ್ಲಿಗೆ. ಅದಕ್ಕೆ ಬೆಳಗ್ಗೆ ನಮ್ಮ ಶಿಕ್ಷಕರು ಬಾಂಗ್ಲಾದೇಶದಿಂದ, ಪಾಕಿಸ್ತಾನ, ಬೇರೆ ಕಡೆಯಿಂದ ವಲಸೆ ಬಂದಿದ್ರೆ ನಿಮ್ಮ ಬಾರ್ಡರ್ ಫೋರ್ಸ್ ಸರ್ವಿಸ್ ಏನು ಮಾಡ್ತಾ ಇತ್ತು? ನಿಮ್ಮ ಗೃಹ ಇಲಾಖೆ ಆಯಿತು, ನಿಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು? ಎಲ್ಲಿ ಮುಗಿಸ್ಕೊಂಡು ಬಂದಿದ್ದಾರೆ? ಯಾವ ಅಂಕದಲ್ಲಿ ಬಂದಿದ್ದಾರೆ? ಏನು ಮಾಡ್ತಾ ಇದ್ದಾರೆ ಅವರು? ಅದಕ್ಕೆ ಆನ್ಸರ್ ಕೊಡಿ ನೀವು. ಸೊ ಈ ಹಿನ್ನೆಲೆಯಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮ ಹಕ್ಕನ್ನು, ನಮ್ಮ ಪೌರತ್ವವನ್ನು, ನಮ್ಮ ನಾಗರಿಕತ್ವವನ್ನು ಉಳಿಸ್ಕೊಳ್ಳಬೇಕಾದ ಜವಾಬ್ದಾರಿ ನಮ್ಮೆಲ್ಲರೂ ಇದೆ. ಹಾಗಾಗಿ ತಾವೆಲ್ಲರೂ ನಮ್ಮ ಪ್ರೀತಿಯಿಂದ ಸ್ವಾಗತ ಮಾಡಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತಾ 20ನೇ ತಾರೀಕು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ವಂದಿಸ್ತಾ ಇದ್ದೀವಿ. ಹೊರಗೆ ಹಾಕ್ಬಿಟ್ರೆ ನಮ್ಮ ಗೆಲುವು ಬಹಳ ಸುಲಭವಾಗುತ್ತೆ ಅಂತಕ್ಕಂಥದ್ದು ಅವರ ಇಡನ್ ಅಜೆಂಡಾ. ಈ ಪ್ರಕ್ರಿಯೆ ಹೇಗಾಗುತ್ತೆ ಇದನ್ನು ನಾವು ಬಹಳ ಗಂಭೀರವಾಗಿ ಗಮನಿಸಬೇಕಾಗುತ್ತೆ. ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ 93% ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಅಂದರೆ ಏನು?
2002ರಲ್ಲಿ ವೋಟ್ ಹಾಕಿರ್ತಕ್ಕಂಥವರ ಪಟ್ಟಿ ಮತ್ತು 2025ರಲ್ಲಿ ವೋಟ್ ಹಾಕಿರ್ತಕ್ಕಂಥವರ ಪಟ್ಟಿಯನ್ನು ಎರಡನ್ನ ಇಟ್ಕೊಂಡು ಕಂಪ್ಯೂಟರೈಸ್ಡ್ ಮಾಡಿ ಅಲ್ಲಿ ಈ 2002ರಲ್ಲಿ ವೋಟ್ ಹಾಕಿದ್ದಾನ ಅವನು 2005ರಲ್ಲಿ ಇದ್ದಾನ ಅವೆರಡು ವೋಟ್ ಹಾಕಿದ್ರೆ ಅದನ್ನು ಪಾಸ್ ಮಾಡ್ತಾನೆ. ಅಂದರೆ ಅದು ಪಾಸ್ ಆಗಿದೆ ಅಂತ ಅರ್ಥಲ್ಲ, ಅದು ಮ್ಯಾಪಿಂಗ್ ಆಗಿದೆ ಅಂತ ಅರ್ಥ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.